ಬೆಳಕು ಲೈಟ್ ಪರೀಕ್ಷೆಗೆ ಅತ್ಯಂತ ಮುಖ್ಯ ಒನ್ ಲೈನರ್ಸ್. ಬೆಳಕಿನ ಮೂಲಭೂತ ಅಂಶಗಳು. ಬೆಳಕು ಒಂದು ರೀತಿಯ ವಿದ್ಯುತ್ಕಾಂತೀಯ ವಿಕಿರಣವಾಗಿದ್ದು ಮಾನವನ ಕಣ್ಣಿಗೆ ಗೋಚರಿಸುವ ಭಾಗವನ್ನು ದೃಶ್ಯ ಬೆಳಕು ಎಂದು ಕರೆಯುತ್ತಾರೆ. ಬೆಳಕು ನಿರ್ವಾತದಲ್ಲಿಯೂ ಸಂಚರಿಸಬಹುದು. ನಿರ್ವಾತದಲ್ಲಿ ಬೆಳಕಿನ ವೇಗ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂದರೆ 3,00,000 ಕಿಲೋಮೀಟರ್ ಪರ್ ಸೆಕೆಂಡ್ಗೆ. ಬೆಳಕು ಸಾಮಾನ್ಯವಾಗಿ ಸರಳ ರೇಖೆಯಲ್ಲಿ ಸಂಚರಿಸುತ್ತದೆ. ಬೆಳಕಿನ ಸರಳ ರೇಖೀಯ ಚಲನೆಯನ್ನು ರೆಕ್ಟಿಲಿನಿಯರ್ ಪ್ರೊಪಗೇಷನ್ ಆಫ್ ಲೈಟ್ ಎಂದು ಕರೆಯಲಾಗುತ್ತದೆ. ಬೆಳಕಿನ ತರಂಗದ ತರಂಗದೈರ್ಘ್ಯ, ಆವೃತ್ತಿ ಮತ್ತು ವೇಗ ಪ್ರಮುಖ ಗುಣಲಕ್ಷಣಗಳು. ದೃಶ್ಯ ಬೆಳಕಿನಲ್ಲಿನ ಬಣ್ಣಗಳು ನೇರಳೆ, ಇಂಡಿಗೋ, ನೀಲಿ, ಹಸಿರು, ಹಳದಿ, ಕಿತ್ತಳೆ ಮತ್ತು ಕೆಂಪು. ವಿಬ್ಗ್ಯಾರ್. ದೃಶ್ಯ ಬೆಳಕಿನಲ್ಲಿ ನೇರಳೆ ಬಣ್ಣದ ತರಂಗದೈರ್ಘ್ಯ ಕಡಿಮೆ, ಕೆಂಪಿನದು ಹೆಚ್ಚು. ಕೆಂಪು ಬೆಳಕು ದೃಶ್ಯ ವರ್ಣಪಟಲದಲ್ಲಿ ಅತಿ ಹೆಚ್ಚು ತರಂಗದೈರ್ಘ್ಯ ಹೊಂದಿದೆ. ನೇರಳೆ ಬೆಳಕು ದೃಶ್ಯ ವರ್ಣಪಟಲದಲ್ಲಿ ಅತಿ ಕಡಿಮೆ ತರಂಗದೈರ್ಘ್ಯ ಹೊಂದಿದೆ. ಪ್ರತಿಫಲನ ರಿಫ್ಲೆಕ್ಷನ್. ಬೆಳಕು ಒಂದು ಮೇಲ್ಮೈಗೆ ಬಿದ್ದು ಅದೇ ಮಾಧ್ಯಮಕ್ಕೆ ಹಿಂತಿರುಗುವುದನ್ನು ಪ್ರತಿಫಲನ ಎನ್ನುತ್ತಾರೆ. ಪ್ರತಿಫಲನದ ಮೊದಲ ನಿಯಮ ಆಪತನ ಕೋನ = ಪ್ರತಿಫಲನ ಕೋನ. ಆಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಅಭಿಲಂಬ ಒಂದೇ ಸಮತಲದಲ್ಲಿರುತ್ತದೆ. ಸಮತಲ ಕನ್ನಡಿ ಸಾಮಾನ್ಯವಾಗಿ ನೇರ, ಕಾಲ್ಪನಿಕ ಮತ್ತು ವಸ್ತುವಿನಷ್ಟೇ ಗಾತ್ರದ ಪ್ರತಿಬಿಂಬವನ್ನು ನೀಡುತ್ತದೆ. ಸಮತಲ ಕನ್ನಡಿಯಲ್ಲಿ ಪ್ರತಿಬಿಂಬವು ಕನ್ನಡಿಯ ಹಿಂದೆ ವಸ್ತು ಇರುವಷ್ಟು ದೂರದಲ್ಲಿ ಕಾಣುತ್ತದೆ. ಸಮತಲ ಕನ್ನಡಿಯ ಪ್ರತಿಬಿಂಬದಲ್ಲಿ ಪಾರ್ಶ್ವ ಬದಲಾವಣೆ ಉಂಟಾಗುತ್ತದೆ. ವಾಹನಗಳ ಹಿಂಬದಿ ನೋಡುವ ಕನ್ನಡಿಯಲ್ಲಿ ಸಾಮಾನ್ಯವಾಗಿ ಪೀನ ಕನ್ನಡಿ ಬಳಸಲಾಗುತ್ತದೆ. ವಕ್ರ ಕನ್ನಡಿಗಳು. ಕಾನ್ಕೇವ್ ಮಿರರ್ ಅವತಲ ಕನ್ನಡಿ ಬಹಳ ಮುಖ್ಯವಾಗಿ ವಕ್ರವಾಗಿರುತ್ತದೆ. ಅವತಲ ಕನ್ನಡಿಯಲ್ಲಿ ಶೇವಿಂಗ್ ಕನ್ನಡಿ, ದಂತವೈದ್ಯರ ಕನ್ನಡಿ ಮತ್ತು ಕೆಲವು ಪ್ರತಿಫಲಕಗಳಲ್ಲಿ ಬಳಸಲಾಗುತ್ತದೆ. ಕಾನ್ವೆಕ್ಸ್ ಮಿರರ್ ಪೀನ ಕನ್ನಡಿ ಹೊರಮುಖವಾಗಿ ವಕ್ರವಾಗಿರುತ್ತದೆ. ಪೀನ ಕನ್ನಡಿ ವಿಸ್ತೃತ ದೃಶ್ಯ ಕ್ಷೇತ್ರವನ್ನು ನೀಡುತ್ತದೆ. ವಾಹನಗಳ ರೇರ್ ವೀವ್ ಮಿರರ್ನಲ್ಲಿ ಪೀನ ಕನ್ನಡಿಯನ್ನು ಬಳಸುವುದರ ಅದರ ವಿಸ್ತೃತ ದೃಶ್ಯ ಕ್ಷೇತ್ರದ ಕಾರಣ. ಪೀನ ಕನ್ನಡಿಯು ಯಾವಾಗಲೂ ನೇರ, ಕಾಲ್ಪನಿಕ ಮತ್ತು ಚಿಕ್ಕ ಪ್ರತಿಬಿಂಬವನ್ನು ನೀಡುತ್ತದೆ. ವಕ್ರೀಭವನ. ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಸಾಗುವ ಅದರ ವೇಗ ಬದಲಾಗುವುದರಿಂದ ದಿಕ್ಕು ಬದಲಾಗುವುದನ್ನು ವಕ್ರೀಭವನ ಎನ್ನುತ್ತಾರೆ. ಬೆಳಕು ದಟ್ಟ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಸಾಮಾನ್ಯವಾಗಿ ಅಭಿಲಂಬದ ಕಡೆಗೆ ವಾಲುತ್ತದೆ. ಬೆಳಕು ವಿರಳ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಸಾಮಾನ್ಯವಾಗಿ ಅಭಿಲಂಬದಿಂದ ದೂರಕ್ಕೆ ವಾಲುತ್ತದೆ. ವಕ್ರೀಭವನಾಂಕ ಮಾಧ್ಯಮದಲ್ಲಿ ಬೆಳಕಿನ ವೇಗಕ್ಕೆ ಸಂಬಂಧಿಸಿದ ಗುಣ. ಬೆಳಕಿನ ವೇಗ ನಿರ್ವಾತದಲ್ಲಿ ಅತ್ಯಧಿಕ. ನೀರಿನಲ್ಲಿ ಭಾಗಶಃ ಮುಳುಗಿಸಿದ ಪೆನ್ಸಿಲ್ ಬಾಗಿದಂತೆ ಕಾಣುವ ವಕ್ರೀಭವನದ ಉದಾಹರಣೆ. ನೀರಿನಲ್ಲಿರುವ ನಾಣ್ಯವು ಮೇಲಕ್ಕೆ ಬಂದಂತೆ ಕಾಣುವುದು ವಕ್ರೀಭವನದಿಂದ. ವರ್ಣ ವಿಭಜನೆ. ಬಿಳಿ ಬೆಳಕು ತನ್ನ ಘಟಕ ಬಣ್ಣಗಳಾಗಿ ವಿಭಜನೆಯಾಗುವುದನ್ನು ವರ್ಣ ವಿಭಜನೆ ಎನ್ನುತ್ತಾರೆ. ಪ್ರಿಸಮ್ ಮೂಲಕ ಬಿಳಿ ಬೆಳಕನ್ನು ಹಾಯಿಸಿದಾಗ ವಿಬ್ಗ್ಯಾರ್ ಬಣ್ಣಗಳು ಕಾಣಿಸುತ್ತವೆ. ಮಳೆಬಿಲ್ಲು ಬೆಳಕಿನ ವಕ್ರೀಭವನ, ಆಂತರಿಕ ಪ್ರತಿಫಲನ ಮತ್ತು ವರ್ಣ ವಿಭಜನೆಯ ಸಂಯೋಜಿತ ಪರಿಣಾಮದಿಂದ ಉಂಟಾಗುತ್ತದೆ. ಮಳೆಬಿಲ್ಲಿನಲ್ಲಿ ಕೆಂಪು ಬಣ್ಣ ಹೊರಭಾಗದಲ್ಲಿ ಮತ್ತು ನೇರಳೆ ಬಣ್ಣ ಒಳಭಾಗದಲ್ಲಿ ಕಾಣುತ್ತದೆ. ಪ್ರಿಸಮ್ ಬಿಳಿ ಬಣ್ಣವನ್ನು ಅದರ ಘಟಕ ಬಣ್ಣಗಳಾಗಿ ವಿಭಜಿಸುತ್ತದೆ. ವಾತಾವರಣದ ಬೆಳಕಿನ ಪರಿಣಾಮಗಳು. ಆಕಾಶವು ಸಾಮಾನ್ಯವಾಗಿ ನೀಲಿ ಬಣ್ಣದಲ್ಲಿ ಕಾಣುವುದಕ್ಕೆ ಬೆಳಕಿನ ಚದುರಿಕೆ ಪ್ರಮುಖ ಕಾರಣ. ಸೂರ್ಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯ ಕೆಂಪು ಅಥವಾ ಕಿತ್ತಳೆ ಬಣ್ಣದಲ್ಲಿ ಕಾಣುವುದಕ್ಕೂ ಚದುರಿಕೆ ಕಾರಣ. ಟಿಂಡಲ್ ಇಫೆಕ್ಟ್ ಎಂದರೆ ಸೂಕ್ಷ್ಮ ಕಣಗಳಿಂದ ಬೆಳಕಿನ ಚದುರಿಕೆ. ಧೂಳು ಅಥವಾ ಮಂಜು ಇರುವ ವಾತಾವರಣದಲ್ಲಿ ಬೆಳಕಿನ ಕಿರಣದ ಪಥ ಚದುರಿಕೆಯಿಂದ ಗೋಚರಿಸಬಹುದು. ಮಾನವನ ಕಣ್ಣು. ಕಣ್ಣಿನ ಬೆಳಕನ್ನು ಗ್ರಹಿಸುವ ಭಾಗ ರೆಟಿನಾ. ಕಣ್ಣಿನ ಲೆನ್ಸ್ ಬೆಳಕನ್ನು ರೆಟಿನಾದ ಮೇಲೆ ಕೇಂದ್ರೀಕರಿಸುತ್ತವೆ. ಐರಿಸ್ ಕಣ್ಣಿಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣ ನಿಯಂತ್ರಿಸುತ್ತದೆ. ಪ್ಯೂಪಿಲ್ ಕಣ್ಣಿನ ಪಾಪೆ ಮೂಲಕ ಬೆಳಕು ಕಣ್ಣಿನೊಳಗೆ ಪ್ರವೇಶಿಸುತ್ತದೆ. ಕಣ್ಣಿನ ಸಾಮಾನ್ಯ ಸಮೀಪ ದೂರ ಸುಮಾರು 25 ಸೆಂಟಿಮೀಟರ್. ಸಾಮಾನ್ಯ ಕಣ್ಣಿಗೆ ದೂರ ಬಿಂದು ಅನಂತ ಇನ್ಫಿನಿಟಿ. ಮಾಫಿಯಾ ಸಮೀಪ ದೃಷ್ಟಿಯಲ್ಲಿ ದೂರದ ವಸ್ತುವು ಸ್ಪಷ್ಟವಾಗಿ ಕಾಣುವುದಿಲ್ಲ. ಮಯೋಪಿಯಾ ಸರಿಪಡಿಸಲು ಅವತಲ ಕಾನ್ಕೇವ್ ಲೆನ್ಸ್ ಬಳಸಲಾಗುತ್ತದೆ. ಹೈಪರ್ಮೆಟ್ರೋಪಿಯಾ
ದೂರದೃಷ್ಟಿಯಲ್ಲಿ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ. ಮೆಟ್ರೋಪಿಯಾ ಸರಿಪಡಿಸಲು ಪೀನ ಲೆನ್ಸ್ ಬಳಸಲಾಗುತ್ತದೆ. ಪ್ರೆಸ್ಬಿಯೋಪಿಯಾ ಸಾಮಾನ್ಯವಾಗಿ ವಯಸ್ಸಾಗುವಿಕೆಯೊಂದಿಗೆ ಕಣ್ಣಿನ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುವ ಸಾಮರ್ಥ್ಯ ಕಡಿಮೆಯಾಗುವ ಸ್ಥಿತಿ. ಪ್ರೆಸ್ಬಿಯೋಪಿಯಾ ಸರಿಪಡಿಸಲು ಅಗತ್ಯಕ್ಕೆ ಅನುಗುಣವಾಗಿ ಪೀನ ಅಥವಾ ದ್ವಿಫೋಕಲ್ ಪ್ರಗತಿಶೀಲ ಲೆನ್ಸ್ಗಳು ಬಳಸಬಹುದು. ಆಸ್ಟಿಗ್ಮ್ಯಾಟಿಸಮ್ ಸರಿಪಡಿಸಲು ಸಾಮಾನ್ಯವಾಗಿ ಸಿಲಿಂಡ್ರಿಕಲ್ ಲೆನ್ಸ್ ಬಳಸಲಾಗುತ್ತದೆ. ಲೆನ್ಸ್ ಅತ್ಯಂತ ಮುಖ್ಯ. ಕಾನ್ವೆಕ್ಸ್ ಲೆನ್ಸ್ ಪೀನ ಮಸೂರ ಬೆಳಕಿನ ಕಿರಣಗಳನ್ನು ಒಟ್ಟುಗೂಡಿಸುತ್ತದೆ. ಆದ್ದರಿಂದ ಪೀನ ಮಸೂರವನ್ನು ಕಾನ್ವರ್ಜಿಂಗ್ ಲೆನ್ಸ್ ಎಂದು ಕರೆಯುತ್ತಾರೆ. ಕಾನ್ಕೇವ್ ಲೆನ್ಸ್ ಅವತಲ ಮಸೂರ ಬೆಳಕಿನ ಕಿರಣಗಳನ್ನು ಹರಡಿಸುತ್ತದೆ. ಆದ್ದರಿಂದ ಅವತಲ ಮಸೂರವನ್ನು ಡೈವರ್ಜಿಂಗ್ ಲೆನ್ಸ್ ಎಂದು ಕರೆಯುತ್ತಾರೆ. ಪೀನ ಮಸೂರವನ್ನು ಭೂಗತ ಕನ್ನಡಿಯಾಗಿ ಬಳಸಬಹುದು. ಮಸೂರದ ಶಕ್ತಿಯ ಎಸ ಏಕಮಾನ ಡಯಾಪ್ಟರ್. ಮಸೂರದ ಶಕ್ತಿ P = 1/f. ಇಲ್ಲಿ f ಅನ್ನು ಮೀಟರ್ನಲ್ಲಿ ತೆಗೆದುಕೊಳ್ಳಬೇಕು. ಪೀನ ಮಸೂರದ ಶಕ್ತಿ ಸಾಮಾನ್ಯವಾಗಿ ಧನಾತ್ಮಕ. ಅವತಲ ಮಸೂರದ ಶಕ್ತಿ ಸಾಮಾನ್ಯವಾಗಿ ಋಣಾತ್ಮಕ. ಬೆಳಕಿನ ವೇಗ 3 × 10⁸ ಮೀಟರ್/ಸೆಕೆಂಡ್. ಬೆಳಕು ವಿದ್ಯುತ್ಕಾಂತೀಯ ವಿಕಿರಣ. ವೇವ್ಗಾರ್ 7 ಬಣ್ಣಗಳು. ಹೆಚ್ಚಿನ ತರಂಗದೈರ್ಘ್ಯ ಕೆಂಪು, ಕಡಿಮೆ ತರಂಗದೈರ್ಘ್ಯ ನೇರಳೆ. ರಿಫ್ಲೆಕ್ಷನ್ನು ಬೆಳಕು ಹಿಂತಿರುಗುವುದು. ಆ್ಯಂಗಲ್ ಆಫ್ ಇನ್ಸಿಡೆಂಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಸಮತಲ ಕನ್ನಡಿ ನೇರ ಕಾಲ್ಪನಿಕ ಸಮಗಾತ್ರ. ರೇರ್ ವ್ಯೂ ಮಿರರ್ ಪೀನ ಕನ್ನಡಿ. ಅವತಲ ಕನ್ನಡಿ ಒಳಮುಖ, ಪೀನ ಕನ್ನಡಿ ಹೊರಮುಖ. ರಿಫ್ರಾಕ್ಷನ್ನು ಮಾಧ್ಯಮ ಬದಲಾವಣೆಯಿಂದ ವೇಗ ದಿಕ್ಕು ಬದಲಾವಣೆ. ಡಿಸ್ಪರ್ಷನ್ ಬಿಳಿ ಬೆಳಕು 7 ಬಣ್ಣಗಳಾದವು. ಮಳೆಬಿಲ್ಲು ವಕ್ರೀಭವನ ಆಂತರಿಕ ಪ್ರತಿಫಲನ ವರ್ಣ ವಿಭಜನೆ. ಆಕಾಶ ನೀಲಿ ಬೆಳಕಿನ ಚದುರಿಕೆ. ಮಯೋಪಿಯಾ ಕಾನ್ಕೇವ್ ಲೆನ್ಸ್. ಹೈಪರ್ಮೆಟ್ರೋಪಿಯಾ ಕಾನ್ವೆಕ್ಸ್ ಲೆನ್ಸ್. ಅಸ್ಟಿಗ್ಮ್ಯಾಟಿಸಮ್ ಸಿಲಿಂಡ್ರಿಕಲ್ ಲೆನ್ಸ್. ಕಾನ್ವೆಕ್ಸ್ ಲೆನ್ಸ್ ಕಾನ್ವರ್ಜಿಂಗ್. ಕಾನ್ಕೇವ್ ಲೆನ್ಸ್ ಡೈವರ್ಜಿಂಗ್. ಲೆನ್ಸ್ ಪವರ್ ಡಯಾಪ್ಟರ್ P = 1/f.